15 ತಿಂಗಳು ಬೇಕಾ ಎನ್ಕ್ವೈರಿಗೆ? ಪಟಾಪಟ್ ಅಂತ ರಾಹುಲ್ ಗಾಂಧಿ ಹೇಳಿಲ್ಲ, ಪಟಾಪಟ್ ಕಟಾ ಕಟ್ ಅಂತ. ಎಲ್ಲೋಯ್ತು ಪಟಾಪಟ್? ಈಗ ಟ್ರಾನ್ಸ್ಫರ್ ಆಯ್ತಲ್ಲ ದುಡ್ಡು ತೆಲಂಗಾಣಕ್ಕೆ, ಎಷ್ಟು ಫಾಸ್ಟ್ ಆಗಿ ಹೋಗ್ಬಿಡ್ತು? ಒಂದೇ ದಿನ ಬ್ಯಾಂಕ್ಗೆ ಡೆಪಾಸಿಟ್ ಮಾಡ್ತಾರೆ 187 ಕೋಟಿ, ಒಂದೇ ದಿನ ಲೋನ್ ತಗೊಂತಾರೆ, ಒಂದೇ ದಿನ ಅಫಿಡವಿಟ್ ಕೊಡ್ತಾರೆ, ಒಂದೇ ದಿನ ಅವತ್ತೇ ಆ ಡೇಟ್ಗೆ ತೆಲಂಗಾಣಕ್ಕೆ ಹೋಗ್ತಾರೆ. ಇಷ್ಟು ಫಾಸ್ಟ್ ಆಗಿ ಮಾಡಿದವರು 15 ತಿಂಗಳು ಬೇಕಾ ಎನ್ಕ್ವೈರಿಗೆ? ಬಂದ ಇಮಿಡಿಯೇಟ್ ಆಗಿ 3 ತಿಂಗಳಲ್ಲೇ ಈ 40% ಹಗರಣವನ್ನ ಬಯಲಿಗೆ ತೆಗಿತೀರಿ ಅಂತ ಹೇಳಿದ್ದು ಪತ್ರಿಕೆನ ನಾನು ತೋರಿಸ್ಲಾ? ಪತ್ರಿಕೆಯಲ್ಲಿ 3 ತಿಂಗಳಲ್ಲಿ ಈ 40% ತನಿಖೆಯನ್ನ ನಾವು ಮಾಡ್ತೀರಿ ಅಂತ ಹೇಳಿದ್ರಿ. 3 ತಿಂಗಳಾಗಿ 6 ಆಯ್ತು, 9 ತಿಂಗಳಾಯ್ತು, 12 ತಿಂಗಳಾಯ್ತು, 15 ತಿಂಗಳಾಗೋಯ್ತು. ನಿಮ್ಗಿರೋದೇ ಇನ್ನ 3.5 ವರ್ಷ. ಮಾಡಿ ತನಿಖೆ ಮಾಡಕ್ ನಾವೇನು ಬೇಡ ಅಂತಲ್ಲ. ನೀವು 3.5 ವರ್ಷ ತಾನೇ ಇರೋದು, ಆಮೇಲೆ ನಾವು ತಾನೇ ಬರೋರು. ನನ್ನ ಹತ್ರ ಇದೆ, ಇಷ್ಟು ಪುಸ್ತಕ ಪ್ರಿಂಟ್ ಮಾಡಿದಿರಿ ನೀವು. ಯಾವ್ದೋ ಏನೋ ಒಂದೇ ಒಂದು ತೋರ್ಸಪ್ಪ. CAG ವರದಿ ಇದೆ, 35,000 ಕೋಟಿ. ಎಷ್ಟಿದೆ ನೋಡಪ್ಪ. ಇದೆಲ್ಲ ಒಂದೇ ಪುಸ್ತಕ ಅಲ್ಲ, ಬೇರೆ ಬೇರೆ. ನೀವು 20 ಹೇಳಿದ್ದೀರಾ, ನಾವು 70 ಹೇಳಿದಿರಿ. ನಿಮ್ದು 20, ನಮ್ದು 20 ಬಗ್ಗೆ ನೀವು ಹೇಳಿದ್ದೀರಾ, ನಾವು 70 ಹಗರಣಗಳನ್ನ ಹುಡುಕಿದಿರಿ. ಅದು CAG ದಲ್ಲಿ ಇರೋದನ್ನು ಹುಡುಕಿದಿರಿ. ಇವೆಲ್ಲ ಬಂದ್ರೆ ನಿಮ್ ಕತೆ ಏನಾಗ್ತೈತೆ? ಪ್ರಿಂಟ್ ಮಾಡಿದೀರಿ ನಾವು ಇದೆಲ್ಲ. ನೀವು ಹಂಗೆ ಹೇಳಿದ್ದೀರಾ, ಓರಲ್ಲ ಪ್ರೆಸ್ ಮೀಟ್ ಅಲ್ಲಿ ಹೇಳಿದಿರ, ನಾವೆಲ್ಲ ಪ್ರಿಂಟ್ ಮಾಡಿದಿರಿ ದಾಖಲೆ ಸಮೇತ. ಅದರಿಂದ ಈ ಬೆದರಿಕೆ ಎಲ್ಲ ಬಿಟ್ಬಿಡಿ. ವಾಲ್ಮೀಕಿ ನಿಮ್ಗದು ದಲಿತರಣ ಎಲ್ಲೋಗಿದೆ, ಯಾವಾಗ ವಾಪಸ್ ತರ್ತೀರಾ? ಆ ತಪ್ಪಿತಸ್ಥರು ಇನ್ ಮುಂದೆ ಈ ತರ ದಲಿತರಣ ಮುಟ್ಟಬಾರ್ದು. ಆ ರೀತಿ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು. ನಾನಷ್ಟೇ ಅನ್ಸುತ್ತೆ, ಮುಖ್ಯಮಂತ್ರಿಗಳು ನಮ್ಮ ಮಂತ್ರಿ ಭಾಗಿನೇ ಆಗಿಲ್ಲ, MLA ಭಾಗಿನೇ ಆಗಿಲ್ಲ ಅಂದ್ರೆ ರಾಜೀನಾಮೆ ಯಾಕೆ ಕೊಟ್ರಪ್ಪ? ನೀವು ಕೊಡೋಂತ ಜನ ಅಲ್ಲ. ನೀವು ಯಾವ ಕಾರಣಕ್ಕೂ ಕೊಡಲ್ಲ. ನೀವು ನೋಡಿದ್ದೀನಲ್ಲ, ಯಾವ ಕಾರಣಕ್ಕೂ ರಾಜೀನಾಮೆ ಕೊಡುವಂತ ಜನ ಅಲ್ಲ ನೀವು. ಪಾಪ ನಾಗೇಂದ್ರ ರಾಜೀನಾಮೆ ಯಾಕೆ ಕೊಡ್ಸ್ತೀರಿ? ಪಾಪದ ಮನುಷ್ಯ ಹಂಗಾರೆ ನಿಮ್ ಲೆಕ್ಕದಲ್ಲಿ ಯಾಕೆ ಕೊಡ್ಸ್ತೀರಿ? ಅವನೇನು ಮಾಡಿಲ್ಲ ಅಂದ್ರೆ ಈಗ ಕರ್ಕೊಂಡೋಗಿ ED ಅವರು ಎಲ್ಲ ಕರ್ಕೊಂಡೋಗಿ ಕೂತಿಸಿದ್ರಲ್ಲ ಎನ್ಕ್ವೈರಿ, ಜೈಲಲ್ಲೆಲ್ಲ. ಕೋರ್ಟ್ಗೆ ಹೋಗ್ಬೇಕಾಯ್ತು, ನೀವು ಯಾಕೆ ಹೋಗಿಲ್ಲ? ಸರ್ಕಾರ ಹಂಗಾರೆ ಅವನ್ನ ಪಾಪ ಬಿಟ್ಬಿಟ್ರ, ದಾರಿಯಲ್ಲೇ ಬಿಟ್ಬಿಟ್ರ ಅವನ್ನ. ನಿಮ್ಗೋಸ್ಕರ ತಾನೆ ಅವನು ಪಾರ್ಲಿಮೆಂಟ್ ಎಲೆಕ್ಷನ್ಗೋಸ್ಕರ ಇಷ್ಟೆಲ್ಲ ಕಷ್ಟ ಬಿದ್ದಿದ್ದು. ನಾಗೇಂದ್ರ ಮತ್ತು ಬಸವನಗೌಡ ದದ್ದಲ್ ಅವ್ರು ಕಷ್ಟ ಬಿದ್ದಿದ್ದು ಪಾರ್ಲಿಮೆಂಟ್ ಎಲೆಕ್ಷನ್ಗೋಸ್ಕರ. ಬೆವರು ಸುರಿಸಿ, ಹಗಲು ರಾತ್ರಿ ಬೆವರು ಸುರಿಸಿ ಕಷ್ಟ ಬಿದ್ದು ಯಾವ್ದಾವ್ದೋ ಬ್ಯಾಂಕ್ ಅಲ್ಲಿ ಇದ್ದಂತ ಹಣನೆಲ್ಲ ಒಂದು ಬ್ಯಾಂಕ್ ತಂದು ಟ್ರೆಸರಿಯಲ್ಲಿ ಇದ್ದಂತ 70 ಕೋಟಿ ರೂಪಾಯಿನ ಕಷ್ಟ ಬಿದ್ದು ಲೆಟರ್ ಕೊಟ್ಟು ಅವರು ಬ್ಯಾಂಕ್ ಇವರು ವಾಲ್ಮೀಕಿ ಅಧಿಕಾರಿಗಳು ಇನ್ನೊಂದು ಅಕೌಂಟ್ ಮಾಡೋದು ಫ್ರಾಡ್, ನಾನು ಮಾಡಲ್ಲ ಅಂತ ಹೇಳಿದ್ರು ಕೂಡ ಬಲವಂತ ಮಾಡಿ. ಯಾವ ಹೋಟ್ಲಪ್ಪ ಅದು? ಶಾಂಗ್ರಿಲಾ ಹೋಟ್ಲು ಹೆಡ್ ಆಫೀಸ್ ಅಲ್ಲಿ ನೀವು ಡೀಲ್ ಮಾಡಿ, 1 ತಿಂಗಳಿಂದ ಡೀಲ್ ಮಾಡಿ ಕಷ್ಟ ಬಿದ್ದು ಅದನ್ನೆಲ್ಲ ಇಲ್ಲಿ ಕರ್ನಾಟಕದ ಬ್ಯಾಂಕ್ ಇದು ವೈನ್ ಸ್ಟೋರ್ಗಳು ಕೊಟ್ರೆ ಬೇಗ ಲೀಕ್ ಆಗ್ಬಿಡುತ್ತೆ. ಕರ್ನಾಟಕದ ಚಿನ್ನದ ಅಂಗಡಿ ಕೊಟ್ರೆ ಬೇಗ ಲೀಕ್ ಆಗ್ತದೆ, ಪೆಟ್ರೋಲ್ ಬಂಕ್ ಲೀಕ್ ಆಗ್ತದೆ ಅಂತ ಹೇಳಿ ನಿಮ್ಮ ಸರ್ಕಾರ ಇರುವಂತ ಕಾಂಗ್ರೆಸ್ ಸರ್ಕಾರ ಇದ್ದಂತ ತೆಲಂಗಾಣಕ್ಕೆ ತಗೊಂಡೋಗಿ ಅಲ್ಲಿನೂ ಪಟಾಪಟ್ ಅಂತ ಹೇಳಿ ಕೊಟ್ಬಿಟ್ಟು ಅದಕ್ಕೆಲ್ಲ 5% ಕಮಿಷನ್ ಕೊಟ್ಬಿಟ್ಟು ಪಟಾಪಟ್ ಅಂತ ಹಣ ತಗೊಂಡೋಗಿ ಪಾರ್ಲಿಮೆಂಟ್ ಚುನಾವಣೆಗಳಿಗೆಲ್ಲ ಕೊಟ್ರಲ್ಲ. ಕಷ್ಟ ಬಿದ್ದವನು ಅವನು ಪಾಪ. ಪಾರ್ಟಿಗೋಸ್ಕರ ಕಾಂಗ್ರೆಸ್ ಪಾರ್ಟಿಗೆ ಲೋಕಸಭೆಯಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಕಷ್ಟ ಬಿದ್ದವನು ಅವನ್ನ ದಾರಿ ಬಿಟ್ಬಿಟ್ರಲ್ಲ. ಕೇಸ್ ಹಾಕಿ ಯಾಕಾಗಲ್ಲ? ಈಗ CBI ಮೇಲೆ ED ಮೇಲೆ ಕೇಸ್ ಹಾಕಿ ಹೋಗಿ ರಾಜ್ಯ ಸರ್ಕಾರನೇ ಹಾಕ್ಬೇಕೀಗ. ರಾಜ್ಯ ಸರ್ಕಾರನೇ ಸರ್ಕಾರಿ ದುಡ್ಡಲ್ಲೇ ಹಾಕೊಳ್ಳಿ, ಪರವಾಗಿಲ್ಲ.
ಬಿಡಿಸ್ಬೇಕಾಯ್ತಲ್ಲ, ಯಾಕೆ ಒಬ್ರು ಹೋಗಿಲ್ಲ, ಇನ್ನ ಅವನ್ನ ತಿರುಗು ನೋಡಿಲ್ಲಲ್ಲ ನೀವ್ಯಾರು? ಮೋಸ ಅಲ್ವಾ ಇದು? ವಂಚನೆ ಅಲ್ವಾ ಅವನಿಗೆ ಮಾಡಿದ್ದು? ದ್ರೋಹ ಅಲ್ವಾ ಅವನಿಗೆ ಮಾಡಿದ್ದು? ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ತರ ಯಾರು ಮಾಡೇ ಇಲ್ಲ ಅಂತಂದ್ರೆ, SIT ಏನ್ ನಾವ್ ಹೇಳಿದ್ರಿ, SIT ಅಂತ ಹೇಳಿದ್ರಿ, SSIT ಎಂದಿದ್ಕೆ DK ಶಿವಕುಮಾರ್ ಅವರು ಎದ್ದು ನಿಂತ್ಕೊಂಡು ಹೇಳಿದ್ರು ಆ ಪದ ಕಡತದಿಂದ ತೆಗೆದಾಕಿ ಅಂತ. ಪೂರ್ವ ಆಯ್ತಲ್ಲ ಈಗ, SSIT ಪರ್ಫೆಕ್ಟ್ ಆಯ್ತಲ್ಲ. ಸಿದ್ದರಾಮಯ್ಯ, ಶಿವಕುಮಾರ್, ಸುರ್ಜೇವಾಲಾ ಪ್ರೂವ್ ಆಗೈತಲ್ಲ ಈಗ. 30-40 ದಿನ ಆದ್ರೂ ನೋಟಿಸ್ ಕೊಡಲ್ಲ ಅವನಿಗೆ. ಮತ್ತೆ SSITಗೆ ನೀವು ಕ್ಲೀನ್ ಚಿಟ್, ಇವರಿಬ್ಬರದು ಏನು ಪಾತ್ರ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದೀರಾ. ತನಿಖೆ ಆಗ್ಬೇಕು ಇವಾಗ. ರಾಜ್ಯ ಸರ್ಕಾರನೇ ಮಾಡಿರುವಂತ ತನಿಖಾ ತಂಡ ಯಾರು ಮಾಡಿರೋದು? ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಿರೋರು. ನೀವು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ನೀವೇ ಅದಕ್ಕೆ ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಪಾಪ ಅವನ್ ಬಡಪಾಯಿ, ಆ ಬಡಪಾಯಿ ಇನ್ಸ್ಪೆಕ್ಟರ್ ಏನ್ ಮಾಡ್ತಾನೆ ಅದಕ್ಕೆ? ಆ ಬಡಪಾಯಿ ಇನ್ಸ್ಪೆಕ್ಟರ್ಗೆ ಏನೈತೆ ಪಾಪ? ನಮ್ ಸಾಹೇಬ್ರು ದೊಡ್ಡವರೇ ಹೇಳಿದ್ಮೇಲೆ ಇದನ್ನ ಏನು ಇಲ್ಲ ಅಂದ್ಮೇಲೆ ನಾವೇನ್ ಮಾಡೋದವ್ರು? ಅದಕ್ಕೆ ಅವರೆಲ್ಲ ಆ ಫೈಲ್ ಎತ್ಕೊಂಡು ಕ್ಲೋಸ್ ಮಾಡಿ ಗಂಟು ಮೂಟೆ ಕಟ್ಟಿ ಕಬೋರ್ಡ್ಗೆ ಹಾಕ್ಬಿಟ್ರು ಈಗ.